ಅಂತ ಹೇಳಿದ್ರೆ ತೋಟಗಾರಿಕೆ ಇಲಾಖೆ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಿದಾಗ ಅವ್ರೇನು ಮಾಡಿದ್ರು, ನಮ್ಮಲ್ಲಿ ಇರ್ತಕ್ಕಂಥ ಹೂಗಳನ್ನು ತೊಗೊಂಡೋಗಿದ್ದು ನೋಡಿಬಿಟ್ಟು, ಇಲ್ಲ ಇದರಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಇದರಲ್ಲಿ ಮಿಶ್ರ ತಳಿ ಬಂದಿದೆ, ಇದರಲ್ಲಿ ಈ ಥರ ತಳಿ ಕಾಣ್ತಾ ಇದೆ, ನೀವು ಹತ್ತಿರದ ಯಾವುದೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ದೂರನ್ನು ದಾಖಲಿಸಿ ಅವ್ರು ನಮಗೆ ರಿಪೋರ್ಟನ್ನು ಕೇಳ್ತಾರೆ. ಅವಾಗ ನಾವು ಬಂದು ನಿಮ್ಮ ಸ್ಥಳ ಪರಿಶೀಲನೆ ಮಾಡಿ ನಿಮ್ಮ ತೋಟಕ್ಕೆ ಪ್ರತಿಯೊಬ್ಬರು ತೋಟಕ್ಕೂ ವಿಸಿಟ್ ಮಾಡಿ ನಿಮ್ಗೆ ಆಗಿರ್ತಕ್ಕಂಥ ನಷ್ಟ ಏನಾಗಿದೆ ಅಂತ ನಾನು ಸಂಪೂರ್ಣ ವರದಿಯನ್ನು ಕೊಡ್ತೀವಿ, ನೀವು ಮೊದಲು ಹೋಗಿ ದೂರನ್ನು ದಾಖಲಿಸಿ ಅಂತ ಹೇಳಿ ನಮಗೆ ಮೌಖಿಕವಾಗಿ ಅವ್ರು ಹೇಳಿದಾಗ ನಾವು ಬಂದು ಇವತ್ತು ಪಟ್ನಾಲಿ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದೀವಿ. ಒಂದು 100 ಜನಕ್ಕಾಗಿದೆ. 100 ಜನ ಇದ್ದಾರೆ ಸರ್, ಕನಿಷ್ಠ ಪಕ್ಷ 100 ಜನಕ್ಕಾಗಿದೆ. ಹೌದು ಸರ್, ಹೌದೌದು. ಈ ರೀತಿ ಬೇರೆ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಈ ಕಂಪ್ನಿಗೆ ತಕ್ಕನಾದ ಒಂದು ಪಾಠ ಕಲಿಸ್ಬೇಕು. ಈ ತರ ರೈತರಿಗೆ ಸರಬರಾಜು ಮಾಡಿಬಿಟ್ಟು ರೈತರು ಎಲ್ಲ ಎಫರ್ಟ್ ಹಾಕಿ ಇವತ್ತು ಬಹಳ ಕೆಳಮಟ್ಟದ ಅವ್ರದ್ದು ಶೋಚನೀಯ ಸ್ಥಿತಿನಲ್ಲಿ ಇದ್ದಾರೆ ರೈತರುಗಳು. ಸಾಲ ಮಾಡಬಾರ್ದು ಅದನ್ನ. ಆ ರೀತಿಯಲ್ಲಿರುವಾಗ ಕಂಪ್ನಿಯವರು ಅದು ಹೆಂಗೆ ಸರಬರಾಜು ಮಾಡಿರೋ ಅಂತ ಹೇಳಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ನಮ್ಮ ರೈತರನ್ನ ಉಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ದಯವಿಟ್ಟು ಮನವಿ ಮಾಡಿಕೊಡ್ತಾ ಇದ್ದೀವಿ. ದಯಮಾಡಿ ಇದೊಂದು ಎಚ್ಚರಿಕೆ ವಹಿಸಬೇಕು. ನಾವು ಮೋಸ ಹೋಗ್ಬಿಟ್ಟಿದ್ದೀವಿ, ಮತ್ತೊಬ್ಬ ರೈತ ಹೋಗೋದು ಬೇಡ. ದಯಮಾಡಿ ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಬಯೋಟೆಕ್ ಅಂತ ಒಂದು ಕಂಪ್ನಿಯಿಂದ ಗುಜರಾತ್ ಅಲ್ಲಿ ನೆಲೆಯೂರಿರುವ ಶಯನೋ ಬಯೋಟೆಕ್ ಅಂತಕ್ಕಂಥ ಒಂದು ಕಂಪ್ನಿಗೆ ಯಾರು ಕೂಡ ನೀವು ಗಿಡವನ್ನು, ದಾಳಿಂಬೆ ಸಸಿಗಳನ್ನು ಖರೀದಿಯನ್ನು ಮಾಡಬೇಡಿ. ಅವರಲ್ಲಿ ಇರ್ತಕ್ಕಂಥ ಯಾವುದೇ ಗಿಡನ ಸಸಿ ಖರೀದಿ ಮಾಡಬೇಡಿ. ಯಾಕೆಂದರೆ ಅದೊಂದು ಬೋಗಸ್ ಕಂಪ್ನಿ ಅಂತ ನಮ್ಗೆ ಈಗ ಅನ್ನಿಸ್ತಾ ಇರೋದು. ಯಾಕೆಂದರೆ ಅಲ್ಲಿ ಶರತ್ ಕಿಂಗ್ ಅಂತ ಹೇಳಿದ್ರೆ ಹೆಂಗೆ ಬಂದವು? ಯಾಕಂದ್ರೆ 1-2 ಗಿಡ, ಸಾವಿರಾರು ಗಿಡದಲ್ಲಿ 1-2 ಗಿಡ ಬಂದರೆ ನಾವು ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಬಿಡು ಏನೋ ಒಂದು ವ್ಯತ್ಯಾಸ ಆಗಿರುತ್ತೆ ಅಂತ. ಆದರೆ ಬಹುಪಾಲು ಅವೇ ಇದ್ದಾವೆ. ನಾವೀಗ ಯಾವ ಗಿಡ ಕೀಳಬೇಕು, ಯಾವ ಗಿಡ ಬಿಟ್ಕೋಬೇಕು, ಆ ಒಂದು ಪರಿಸ್ಥಿತಿಲಿ ಇದ್ದೀವಿ. ನಾವು ನಿರೀಕ್ಷಿಸಿದಂಥ ಶರತ್ ಕಿಂಗ್ ಅಥವಾ ಅಂಬಿಕಾ ಕಿಂಗ್ ಅಂತ ಏನು ಬಾಗುವ ವೆರೈಟಿ ನಾವು ತಳಿ ಹೇಳಿದ್ವಿ, ಅದು ನಮ್ಮ ಗಿಡಕ್ಕೆ ಬಂದೇ ಇಲ್ಲ, ನಮ್ಮ ತೋಟಕ್ಕೆ ಬಂದಿಲ್ಲ ಅವು ಇವತ್ತು. ಅವಕ್ಕೆ ನಾವು ಪ್ರಾರಂಭದಲ್ಲಿ ಗೊತ್ತಾಗಲ್ಲ, ಅವು ಯಾವಾಗ ಹೂ ಬಿಡ್ತವೆ ಆವಾಗಲೇ ಅವು ಯಾವ ತಳಿ ಎಂಬುದು ನಮಗೆ ಗೊತ್ತಾಗೋದು. ಯಾಕೆಂದರೆ ಎಲೆಯಲ್ಲಿ ನಾವು ನೋಡಿ ನಾವು ನಿರ್ಧಾರಣೆ ಮಾಡೋಕ್ಕಾಗಲ್ಲ. ಆ ಹೂ ಬಿಟ್ಟಾಗಲೇ ನಮಗೆ ಗೊತ್ತಾಗಿದ್ದು. ಆ ಹೂ ಬಿಡಬೇಕಾದ್ರೆ ನಮ್ಮ ಶ್ರಮ, ನಮ್ಮ ಬೆವರಿದೆಯಲ್ಲ ಅಷ್ಟಿಷ್ಟಿಲ್ಲ. ನಮ್ಮ ಬೆವರು ಇವತ್ತಿನ ಈ ಒಂದು ನಮ್ಮಂಥ ಬರಗಾಲ, ನೀರಿನ ಸಮಸ್ಯೆ, ಇಂಥ ಒಂದು ಸಂದರ್ಭದಲ್ಲಿ ಬೆಳೆದು ನಾವು ಇವತ್ತು ದಾಳಿಂಬೆಗೆ ಸಸಿಗಳನ್ನು ಮೋಸ ಹೋಗಿದ್ದೀವಿ. ದಯಮಾಡಿ ಈ ಕಂಪ್ನಿಯ ಯಾವುದೇ ಸಸಿಗಳನ್ನು ದಯಮಾಡಿ ರೈತ ತಗೋಬಾರ್ದಂತ ರೈತರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಸರ್, ಕಾಂತರಾಜ್ ಅಂತ ಉದ್ರಾಮ್ನಳ್ಳಿ. ನಾವು ಸುಮಾರು ಇಲ್ಲಿ ನಮ್ಮ ಭಾಗದಲ್ಲಿ ಸುಮಾರು ಒಂದು 40-50 ಜನ ರೈತರು ಎಲ್ಲ 1,000-1,500 ಗಿಡ ಸ್ವಯನ ಬಯೋಟೆಕ್ ಕಂಪ್ನಿಯಿಂದನೇ ಎಲ್ಲ ಗಿಡ ತರಿಸ್ಬಿಟ್ಟು ಈಗ ಬೆಳಿಗ್ಗೆ ಬಿಡೋ ಟೈಮಲ್ಲಿ ಆ ಗಿಡ ಕಳಪೆ ಮಟ್ಟದ್ದು ಅಂತ ಗೊತ್ತಾಗ್ಬಿಟ್ಟು ಈಗ ನಮಗೆ ಬೆಳಿಗೂ ಬಿಡೋಕ್ಕಾಗದೆ ಗಿಡನೂ ಕಿತ್ತಕ್ಕಾಗ್ದೇ ಆ ಥರ ಲಾಸಲ್ಲಿದ್ದೀವಿ. ಈಗ ಹಂಗಾಗಿನೇ ಪಟ್ನಾಳಿ ಸ್ಟೇಷನಿಗೆ ಬಂದು ಈಗ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ನಿ ವಿರುದ್ಧನ ಕ್ರಮ ಕೈಗೊಳ್ಬೇಕಂತ ಹೇಳಿ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಗಿಡ ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 78978988021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಅದು ನಾವು ಬೇರೆ ಇಲ್ಲ ಗೊತ್ತಿರಲಿಲ್ಲ. ಅವನು ಗಿಡ ಕೊಟ್ಟಾಗ ಅವನು ವೆರೈಟಿನೇ ಬೇರೆ ಹೇಳಿದ್ದ. ಗಿಡ ಬಂದಮೇಲೆ ನಾವು ಬಿಟ್ಟು 6 ತಿಂಗಳು ವರ್ಷ ಆದಮೇಲೆ ಗಿಡ ಕಳಪೆ ಅಂತ ಗೊತ್ತಾಗ್ತಾ ಇರೋದು. ಈಗ ನಮಗೆ ಹೂ ಬಿಟ್ಟ ಮೇಲೆ ಗೊತ್ತಾಗ್ತಾ ಇರೋದು ನಮಗೆ. ಇಲ್ಲ, ಅದು ಆ ಹಣ್ಣು ಯಾರು ತಗೊಳ್ಳೋದಿಲ್ಲ ಮಾರ್ಕೆಟಲ್ಲಿ, ಅದಕ್ಕೆ ಬೆಲೆನೇ ಇಲ್ಲ. ಇವತ್ತಿನ ಪ್ರಸ್ತುತ ಮಾರ್ಕೆಟಲ್ಲಿ ಆ ಹಣ್ಣಿಗೆ, ಆ ತಳಿಗೆ ಬೆಲೆನೇ ಇಲ್ಲ. ಆ ಥರ ಬೆಲೆನೇ ಇಲ್ಲ, ಬೆಳೆದ್ರು ವೇಸ್ಟು. ಹಾಗಾಗಿ ನಾವು ಕಿತ್ತಾಕದೆ ಬೇರೆ ದಾರಿನೇ ಇಲ್ಲ. ಆ ಪರಿಸ್ಥಿತಿಗೆ ಆಗಿದೆ. ಈ ಒಂದು ಕಾರಣ, ಈ ಒಂದು ನಮ್ಮ ಪರಿಸ್ಥಿತಿಗೆ ಏನು ಕಾರಣ ಆಗಿದ್ದಾರೆ, ಇಂತಹ ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥ ಕಂಪ್ನಿ ವಿರುದ್ಧ ನಮ್ಮ ಹೋರಾಟ ದಾಖಲಿಸಿ ಪರಿಹಾರ ಕೊಡಬೇಕು. ಸಾವಿರಾರು ರೈತರು ಇದೇ ಗಿಡ ಬೆಳೆದು ಇವತ್ತು ಜೀವನನ ಹಾಳು ಮಾಡ್ಕೊತಿದ್ದಾರೆ. ಅದಕ್ಕೋಸ್ಕರ ತಾವೆಲ್ಲ ಬಂದು ಇಲ್ಲಿ ಮನವಿ ಕೊಟ್ಟಿದ್ದೀವಿ. ನಮ್ಮ ರೈತರಿಗೆ ಏನು ನಷ್ಟ ಆಗಿದೆಯೋ ಅದನ್ನು ದಯವಿಟ್ಟು ಕಂಪ್ನಿಯವರು ಬರೆಸ್ಕೊಡ್ಬೇಕು ಅಂತ ನಾವು ಈ ಮುಖಾಂತರನ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ.
ತಕ್ಷಣನೇ ಮಾಡಬೇಕು, ಇದನ್ನು ಲೇಟ್ ಮಾಡೋಂಗಿಲ್ಲ. ಇಲ್ಲಾಂದರೆ ಯಾರು ರೈತರು ಆತ್ಮಹತ್ಯೆ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಕಡೆಗೆ ಗಮನ ಹರಿಸ್ಬೇಕಂತಾನೆ ಈ ಮುಖಾಂತರ ಮನವಿ ಮಾಡ್ಕೊಂತೀವಿ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.